ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಈ ಥರ ಒಂದು ನೇಚರ್ ಇರುತ್ತೆ. ಹಾಗೆ ಬೆಳಗ್ಗೆ ನೋಡ್ಬೋದು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಹಾಗೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ನಿಮಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಒಂದು ಹೆಲ್ದಿ ರೆಸಿಪಿ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗಾರ್ಡನಿಂಗ್ ಟಿಪ್ಸನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಷ್ಟ ಆಗುತ್ತೆ. ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸ್ನೇಹಿತರೆ, ತುಂಬ ದಿನದಿಂದ ಈ ಒಂದು ಸಿರಿಧಾನ್ಯ ಅಂತ ಏನು ಹೇಳ್ತೇವೆ, ಮಿಲೆಟ್ಸ್ ಅಂತ ಏನು ಹೇಳ್ತೇವೆ, ಇದನ್ನು ನಾನು ತೊಗೊಂಡು ಬಂದು ಇಟ್ಟಿದ್ದೀನಿ. ಮಾಡಿ ನೋಡಬೇಕು, ಇಷ್ಟ ಆದರೆ ನೆಕ್ಸ್ಟ್ ಮಾಡೋಣ ಅಂಥೇಳಿ. ಹಾಗೆ ಊದಲು ಕೇಳಿರ್ಬೋದು ನೀವು. ನವಣೆ, ಊದಲು ಮತ್ತು ಸಾಮೆ, ಇದೆಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು. ತುಂಬ ಹಿಂದೆ ಕಾಲದಲ್ಲಿ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಆಗೆಲ್ಲ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ನಮ್ಮ ಅಜ್ಜಿ ಅಜ್ಜ ಎಲ್ಲ ಹೇಳ್ತಾರೆ. ಬಟ್ ನಾವು ಅದನ್ನು ಯೂಸ್ ಮಾಡಿ ನೋಡಿಲ್ಲ. ಅವರೆಲ್ಲ ತುಂಬ ವರ್ಷಗಳ ಕಾಲ ಅದನ್ನೇ ತಿಂದು ಎಲ್ಲ ಅವರ ಹೆಲ್ತ್ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಏನಾಗಿದೆ, ಎಲ್ಲ ಒಂದು ಫಾಸ್ಟ್ ಯುಗ ಆಗಿದೆ. ಎಲ್ಲ ಫಾಸ್ಟಾಗಿ ಆಗಬೇಕು. ಹಾಗಾಗಿ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿ ಯಾವುದು ಅನಿಸುತ್ತೆ ಅದನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಹೆಲ್ದಿ ಯಾವುದಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಬಟ್ ಹೆಲ್ದಿಯಾಗಿ ಇರೋದಿಲ್ಲ ಅಂಥದ್ದನ್ನು ನಾವು ಜಾಸ್ತಿ ಇಷ್ಟಪಡ್ತೀವಿ. ಈಗ ಅಕ್ಕಿ, ರೈಸ್ ಐಟಮ್ ಎಲ್ಲ ನಮಗೆ ತುಂಬ ಇಷ್ಟ, ಆದರೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಇದು ನಮಗೆ ಇಷ್ಟ ಆಗುತ್ತೆ. ಈಗ ಸಿರಿಧಾನ್ಯ ಏನಿದೆ ಇದೆಲ್ಲ ನಮಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಹೆಲ್ದಿ ವೈಸ್ ತುಂಬ ಬೆನಿಫಿಟ್ ಇರುತ್ತೆ, ಆದರೆ ಅದು ನಮಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟ ಆಗದೇ ಇದ್ದರೂ ಕೆಲವೊಂದು ಸಲ ನಾವು ಆರೋಗ್ಯಕ್ಕೋಸ್ಕರ ಇಷ್ಟಪಟ್ಟು ತಿನ್ನಬೇಕಾಗುತ್ತೆ. ಕಹಿಯಾದರೂ, ಹಾಗಲಕಾಯಿ ಕಹಿಯಾದರೂ ನೀವು ಕೇಳಿರ್ಬೋದು, ಅದು ದೇಹಕ್ಕೆ ಒಂದು ಅಮೃತ ಸಮಾನ ಅಂತೇಳಿ ಅಲ್ವಾ, ಅಷ್ಟೊಂದು ಬೆನಿಫಿಟ್ ಇರುತ್ತೆ. ಸೊ ಈಗ ಸಿಂಪಲಾಗಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿ ಮಾಡಲಿಕ್ಕೂ ಈಸಿ ಇದೆ, ಹಾಗೆ ತಿನ್ನೋದಕ್ಕೂ ನಮಗೆ ಉಪ್ಪಿಟ್ಟು ಥರನೇ ಅನಿಸುತ್ತೆ. ಉಪ್ಪಿಟ್ಟಿಗಿಂತ ಒಂದು ಸ್ವಲ್ಪ ಡಿಫರ್ ಅನ್ನಿಸ್ಬೋದು, ಉಪ್ಪಿಟ್ಟು ತಿಂದಾಗೆ ಆಗುತ್ತೆ. ನಿಮಗೆ ಟೇಸ್ಟಿ ಅನುಸಾರ ಸ್ವಲ್ಪ ಡಿಫರಾಗಿ ಇರಬೇಕು ಅಂದರೆ ತರಕಾರಿ ಎಲ್ಲ ಸೇರಿಸಿ ಮಾಡಿದರೆ ಇನ್ನೂ ಟೇಸ್ಟಿ ಆಗುತ್ತೆ. ಹಾಗೆ ಶುಗರ್, BP ಇರೋರು ಇದನ್ನು ತಿಂದರೆ ತುಂಬ ಒಳ್ಳೆಯದು. ಮತ್ತು ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು, ರೈಸ್ ಐಟಮ್ ಕಡಿಮೆ ಮಾಡಬೇಕು ಅಂತ ಇದ್ದರೆ ಅದರ ಬದಲಿಗೆ ಈ ಊದಲನ್ನು ಟ್ರೈ ಮಾಡಿ ನೋಡಿ. ಊದಲು ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಬಟ್ ಇದನ್ನು ಒಂದು ಅರ್ಧ ಗಂಟೆ ಊದಲನ್ನು ನೆನೆಸಿಡಬೇಕಾಗುತ್ತೆ ನಾವು ಮಾಡೋದಕ್ಕಿಂತ ಮುಂಚೆ. ಸೊ ಅದನ್ನು ನೆನೆಸಿಟ್ಟು ನಾನು ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡಿಕೊಂಡು, ಈಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಆನಿಯನ್ ಇರ್ಬೋದು, ಹಾಗೆ ಟೊಮೆಟೊ, ಕ್ಯಾರೆಟು, ಒಂದೆರಡು ಬೀನ್ಸು, ಇದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಬೀನ್ಸ್ ನನ್ನ ಹತ್ರ ಇರಲಿಲ್ಲ, ಸೊ ಇದಿಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೋಝನ್ ಬಟಾಣಿ ಇತ್ತು, ಅದನ್ನು ಕೂಡ ಹಾಕೋಣ ಅಂತ ಇದ್ದೀನಿ. ಮತ್ತು ಒಂದು ಕಡೆ ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಟು, ಇನ್ನೊಂದು ಕಡೆ ಈ ಊದಲು ಮಾಡೋಣ. ಈಗ ಊದಲು ಉಪ್ಪಿಟ್ಟು ಸೇಮ್ ನಾವು ಉಪ್ಪಿಟ್ಟು ಯಾವ ಥರ ಮಾಡ್ತೇವೋ ಅದೇ ಥರ, ಬಟ್ ಈ ಊದಲಿಗೆ ಒಂದು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. 1 ಗ್ಲಾಸ್ ಊದಲಿಗೆ ನಾವು 2 ಗ್ಲಾಸಷ್ಟು ನೀರನ್ನು ಕುದಿಯೋದಕ್ಕೆ ಇಡಬೇಕು. ನೆನೆಯೋದಕ್ಕೂ ಹಾಕಿರ್ತೀವಿ, ಹಾಗೆ ಕುದಿಯೋದಕ್ಕೂ ಹಾಕಬೇಕಾದ್ರೆ ಜಾಸ್ತಿ ಹಾಕಬೇಕು. ಒಟ್ಟಿನಲ್ಲಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ನೋಡಿಕೊಂಡು ನಾವು ಇನ್ನೂ ಬೇಕಾದರೆ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಈಗ ಒಗ್ಗರಣೆಗೆ ನಾನಿಲ್ಲಿ ಕಡಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇದು ಸಾಸಿವೆ, ಜೀರಿಗೆ ಎಲ್ಲ ಇದೆ ಅಲ್ವ ಒಗ್ಗರಣೆಗೆ, ನಾರ್ಮಲಾಗಿ ನೀವೆಲ್ಲ ಏನು ಹಾಕ್ಕೊಳ್ತೀರಾ ಅದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ, ಹಸಿರು ಮೆಣಸನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಕ್ರಂಚಿಯಾಗಿ ಸಿಕ್ಕಿದರೆ ನಮಗೆ ಇಷ್ಟ ಆಗೋದಿಲ್ಲ, ಒಂದು ಸ್ವಲ್ಪ ಫ್ರೈ ಆಗಿರಬೇಕು ಮತ್ತು ಬೆಂದಿರಬೇಕು ಕ್ಯಾರೆಟ್. ಸೊ ಹಾಗಾಗಿ ಈಗಲೇ ನಾನು ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಸಾಫ್ಟ್ ಆಗಬೇಕು, ಆಗ ನಮಗೆ ಇಷ್ಟ ಉಪ್ಪಿಟ್ಟಲ್ಲಿ. ಅದೇ ಫ್ರೈಡ್ ರೈಸಿಗಾದರೆ ಒಂದು ಸ್ವಲ್ಪ ಕ್ರಂಚಿಯಾಗಿದ್ದರೂ ಇಷ್ಟ ಆಗುತ್ತೆ. ಹಾಗೆ ಇದು ಫ್ರೈ ಮಾಡಲಿಕ್ಕೆ ಈಗ
ಉಪ್ಪನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಕರಿಬೇವು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪಿಟ್ಟು ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ಹಾಕ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಕರಿಬೇವು ಹಾಕೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಸ್ನೇಹಿತರೆ. ಸೊ ಆದ್ದರಿಂದ ಎಲ್ಲದರಲ್ಲೂ ಆದಷ್ಟು ಯೂಸ್ ಮಾಡಿ. ಮತ್ತು ಫ್ರೋಝನ್ ಬಟಾಣಿ ಸ್ವಲ್ಪ ಇತ್ತು, ನನಗೆ ಪಲ್ಯಕ್ಕೂ ಬೇಕಿತ್ತು, ಹಾಗಾಗಿ ಒಂದು ಮುಷ್ಟಿಯಷ್ಟು ಫ್ರೋಝನ್ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕಣ್ಣಳತೆಯಲ್ಲೇ ಹಾಕ್ಕೊಳ್ಳೋದು, ಹಾಗಾಗಿ ಬಿಸಿನೀರನ್ನು ಎಷ್ಟು ಬೇಕೋ ಅಂದಾಜು ಹಾಕ್ಕೊಂಡಿದ್ದೀನಿ. ಮತ್ತೆ ಬೇಕಿದ್ದರೆ ನಮಗೆ ಮೇಲ್ಗಡೆ ಹಾಕ್ಕೊಳ್ಬೋದು, ಬೆಂದಿದೆಯಾ ಇಲ್ವಾ ನೋಡಿಕೊಂಡು. ಈಗ ಬಿಸಿ ನೀರನ್ನು ಹಾಕಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ, ಕೊತ ಕುದೀತಾ ಇದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೆನೆಸಿಟ್ಟಿರುವಂಥದ್ದು ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಊದಲನ್ನು ಅರ್ಧ kg, ಅದನ್ನು ಇವಾಗ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಮಾಡಿದರೆ ಯಾವುದಾದ್ರೂ ಒಂದು ಹೊಸದಾಗಿ ಮಾಡುವಂಥದ್ದು ಇಷ್ಟ ಆಗಿಲ್ಲ ಅಂದರೆ ಮಾಡಿರೋದು ವೇಸ್ಟ್ ಆಗುತ್ತೆ. ಹಾಗಾಗಿ ಮಾಡುವಾಗ ಫಸ್ಟು ನಾವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು. ಬೇರೆ ಇನ್ಯಾವುದಾದ್ರೂ ಸೈಡಾಗಿ ಬೇರೆ ಇಟ್ಕೊಂಡಿದ್ರು ಒಳ್ಳೆಯದು. ಹಾಗಾಗಿ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ನೋಡಿ ಸ್ನೇಹಿತರೆ, ಇದು ತಳ ಹತ್ತಾ ಇರುತ್ತೆ, ಹಾಗಾಗಿ ಇದನ್ನು ಆಗಾಗ ಕೈ ಆಡಿಸ್ತಾ ಇರಬೇಕು, ಅದೊಂದು ನೆನಪಲ್ಲಿಟ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಆಗಿದೆ, ಆದರೂ ನನಗೆ ಬೆಂದಿಲ್ಲ ಅಂತ ಅನ್ನಿಸ್ತು. ಒಂದು ಅಗಳು ತಿಂದು ನೋಡಿದರೆ ಗೊತ್ತಾಗುತ್ತೆ. ಹಸಿ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ, ಏನು ಡಿಫರ್ ಇಲ್ಲ ಅಂತ ಗೊತ್ತಾಗುತ್ತೆ. ಬೆಂದಿದೆಯಾ ಇಲ್ಲ ನೋಡಿಕೊಂಡು ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಇದನ್ನು ಕೈ ಆಡಿಸಿ ಮತ್ತೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಟ್ಟರೆ ಚೆನ್ನಾಗಿ ಉದ್ರಾಗಿ ಊದಲು ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಈ ಥರ ನೀವು ಮಾಡಿ ನೋಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಈಗ ಫೈನಲಿ ಊದಲು ಉಪ್ಪಿಟ್ಟು ರೆಡಿಯಾಗಿದೆ, ತಿನ್ನೋದಕ್ಕೆ ರೆಡಿಯಾಗಿದೆ. ಈ ಊದಲು ಉಪ್ಪಿಟ್ಟು ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಒಳ್ಳೆ ವೀಡಿಯೋಸನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಊದಲು ಉಪ್ಪಿಟ್ಟು ಬಿಸಿಯಾಗಿ ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಗಾರ್ಡನಿಂಗ್ ವೀಡಿಯೋಸನ್ನು ಶೇರ್ ಮಾಡೋಣ ಅಂತ ಇದ್ದೀನಿ. ಗಾರ್ಡನಿಂಗ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ. ಮೇಯ್ನಾಗಿ ಈ ಒಂದು ಪಪ್ಪಾಯ ಗಿಡ ನೋಡಿ, ಇದು ನಾವೇ ನೆಟ್ಟಿದ್ದಲ್ಲ, ತಾನಾಗೆ ಹುಟ್ಕೊಂಡಿದೆ ಕಂಪೌಂಡ್ ಸೈಡಲ್ಲಿ. ಸೊ ತಾನಾಗೆ ಹುಟ್ಕೊಂಡಿದೆ. ಪಪ್ಪಾಯ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಹುಳುಗಳು ಹೋಗುತ್ತೆ, ಸಾಯುತ್ತವೆ. ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರಿಗೂ BP ಶುಗರ್ ಎಲ್ಲ ಇದ್ದರೆ ತುಂಬ ಒಳ್ಳೆಯದು ಈ ಒಂದು ಪಪ್ಪಾಯ. ಹಾಗಾಗಿ ಮತ್ತೆ ದೃಷ್ಟಿ ಆಗಬಾರ್ದು ಅಂತ ಒಂದು ಫುಟ್ವೇರನ್ನು ಕಟ್ಟಿದ್ದೀನಿ ನಾನು, ಬೇಡದೇ ಇರೋದು. ಈ ಥರ ಪಪ್ಪಾಯ ಏನಾದರೂ ತಂದರೆ ಸೀಡ್ ಹಾಕಿದರೆ ಸಾಕು, ತಾನಾಗೆ ಬೆಳ್ಕೊಳ್ಳುತ್ತೆ. ಪಪ್ಪಾಯ ಅಂತೂ ಇರಲೇಬೇಕು ಮನೆ ಹತ್ರ. ಮತ್ತು ಇದು ನೋಡ್ಬೋದು, ಮಂಗಳೂರು ಮಲ್ಲಿಗೆ, ಇದು ಪಾಟಲ್ಲಿ ಹಾಕಿದ್ದು. ಇದು ಸ್ವಲ್ಪ ಮಣ್ಣೆಲ್ಲ ತುಂಬ ಗಟ್ಟಿಯಾಗಿದೆ ಮತ್ತು ಬೇರೆಲ್ಲ ತುಂಬ ಬಿಟ್ಕೊಂಡಿದೆ, ಬೇರೆಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಮಳೆಗಾಲಕ್ಕೆ ಇದನ್ನು ಚೇಂಜ್ ಮಾಡಬೇಕು. ಈ ಒಂದು ಮಲ್ಲಿಗೆ ಗಿಡ ಇದ್ದರೆ ಮನೆ ಹೊರಗಡೆ ಎಷ್ಟು ಚೆಂದ ಪರಿಮಳ ಬರ್ತದೆ ಗೊತ್ತಾ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ತಂದು ನೋಡಿ, ಮಲ್ಲಿಗೆ ಗಿಡನ ಒಂದು ಬೆಳೆಸಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ಖುಷಿಯಾಗುತ್ತೆ. ದಿನಕ್ಕೆ 1-2 ಹೂವನ್ನು ತಲೆಯಲ್ಲಿ ಇಟ್ಕೊಂಡ್ರೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆ ಮನೆ ಅಂದ ತಕ್ಷಣ ಕೆಲವೊಂದು ವಾಸ್ತು ಪ್ಲ್ಯಾಂಟ್ ಇರಲೇಬೇಕಾಗುತ್ತೆ. ಈ ತುಳಸಿ ಪ್ಲ್ಯಾಂಟ್ ಇರ್ಬೋದು, ತುಳಸಿ ಪ್ಲ್ಯಾಂಟ್ ಅಂದರೂ ಮೆಡಿಸಿನಲ್ ಪ್ಲ್ಯಾಂಟ್ ಮತ್ತು ಪೂಜಾ ಪ್ಲ್ಯಾಂಟ್ ತುಳಸಿ, ಇದಂತೂ ಇರಲೇಬೇಕು, ಪೂಜೆಗೂ ಆಗುತ್ತೆ. ಹಾಗೆ ಏನಾದರೂ ಶೀತ ಕೆಮ್ಮು ಈ ಥರ ಏನಾದರೂ ಇದ್ದರೆ ಅದಕ್ಕೂ ಆಗುತ್ತೆ ತುಳಸಿ. ಅದರಲ್ಲೂ ಬಾಯಿ ಸ್ಮೆಲ್ ಏನಾದರೂ ಬರ್ತಾಯಿದೆ ಅಂದರೆ ತುಳಸಿನ ಆಗಾಗ ತಿಂತಾಯಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ವಾಸ್ತು ಪ್ಲ್ಯಾಂಟ್ ನೋಡಿ, ಇದು ಸ್ನೇಕ್ ಪ್ಲ್ಯಾಂಟ್ ಅಂತೇಳಿ ತುಂಬ ಸಣ್ಣದಿತ್ತು, ನಾನು ತರಬೇಕಾದ್ರೆ ಯಾರ್ದೋ ಮನೆ ಹತ್ರ ಬೆಳ್ಕೊಂಡಿತ್ತು ಔಟ್ಸೈಡಲ್ಲಿ, ಅದನ್ನು ತೊಗೊಂಡು ಬಂದು ಹಾಕಿದ್ದೀನಿ. ಒಂದು ಸಣ್ಣದಾಗಿತ್ತು, ಈಗ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬೆಳೆದಿದೆ.
ಈ ಒಂದು ಸ್ನೇಕ್ ಪ್ಲ್ಯಾಂಟ್ ಏನಿದೆ ಇದು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ, ನೋಡೋದಕ್ಕೂ ಚಂದ. ಹಾಗಾಗಿ ಸ್ನೇಕ್ ಪ್ಲ್ಯಾಂಟನ್ನು ತಂದು ಇಟ್ಕೊಳ್ಳಿ, ಮನೆ ಹತ್ರ ಬೆಳೆಸಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮನೆ ಒಳಗೂ ಬೆಳೆಸ್ಕೊಳ್ಬೋದು, ಮನೆ ಹೊರಗಡೆನೂ ಬೆಳೆಸ್ಬೋದು. ಹಾಗೆ ಈ ಒಂದು ಕರಿಬೇವು, ನಮ್ಮದು ಪ್ರತಿಯೊಂದು ಅಡುಗೆಗೂ ನಾನು ಫ್ರೆಶ್ ಆಗಿ ಈ ಕರಿಬೇವನ್ನು ತೆಗೆದು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕರಿಬೇವು ದಿನ ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಮತ್ತು ಖಾಲಿ ಹೊಟ್ಟೆಗೆ ಡೈಲಿ 10 ಎಲೆ ತಿಂತಾಯಿದ್ರು ನಮಗೆ ಕೂದಲು ಕಪ್ಪಾಗುತ್ತೆ, ಬೆಳ್ಳಗಾಗೋದಿಲ್ಲ. ಟ್ರಿಮ್ ಮಾಡಬೇಕು ಇದನ್ನು ಮಳೆಗಾಲದಲ್ಲಿ. ಚೆನ್ನಾಗಿ ಬಂದಿದೆ, ತುಂಬ ಒಂದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಇದು ಜವಾರಿ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ವ, ಆ ಒಂದು ತಳಿ ಇದು. ಹಾಗೆ 3 ಸ್ಟೆಪ್ ಮಲ್ಲಿಗೆ ಕೂಡ ಬೆಳೆದಿದೆ ಇಲ್ಲಿ, ತುಂಬ ಅಂದರೆ ತುಂಬ ಪರಿಮಳ. ಮತ್ತು ಇದು ದಾಸವಾಳ ಗಿಡ ಅಂತೂ ಇರಲೇಬೇಕು. ಕೆಲವೊಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ದಾಸವಾಳ ಹೂವಲ್ಲಿರ್ಬೋದು, ಎಲೆಯಲ್ಲಿರ್ಬೋದು. ನಾವಂತೂ ದೇವರಿಗೆ ಇದ್ರದ್ದೇ ಹೂಗಳನ್ನು ಇಡೋದು, ಹೊರಗಡೆಯಿಂದ ನಾವು ಹೂವೆಲ್ಲ ತರೋದಿಲ್ಲ ದೇವರಿಗೆ. ಒಂದೇ ಒಂದು ಹೂ ಕಾಣ್ತಾ ಇದೆ ರೆಡ್ಡಾಗಿ, ಅದೇ ತುಂಬ ದೊಡ್ಡದಾಗಿ ಬೆಳೆದಿದೆ ಹೂವು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂದಲಿಗೂ ಅಷ್ಟೇ ದಾಸವಾಳದ್ದು ಏನಾದರೂ ನಾವು ಶ್ಯಾಂಪು ಅಥವಾ ಆಯಿಲ್ ಮಾಡಿ ಹಾಕಿದರೆ ಕೂದಲು ಉದುರೋದಿಲ್ಲ. ಮತ್ತು ಇದು ನೋಡ್ತಾ ಇರ್ಬೋದು, ಇದು ಮುತ್ತು ಮಲ್ಲಿಗೆ ಅಂತೇಳಿ. ಒಂದೇ ಒಂದು ಗಿಡ ತಂದು ನೆಟ್ಟರೂ ಕೂಡ ತುಂಬ ಬುಷಿಯಾಗಿ ಬೆಳ್ಕೊಳ್ಳುತ್ತೆ ಇದು. ಈಗಂತೂ ತುಂಬ ಲಾಂಗ್ ಆಗಿ ಬೆಳೆದಿದೆ. ಮಳೆಗಾಲದಲ್ಲಿ ಇದನ್ನು ಕಟ್ ಮಾಡಬೇಕು. ತುಂಬ ಅಂದರೆ ತುಂಬ ಹೂವಾಗುತ್ತೆ ಇದರಲ್ಲಿ. ಹಾಗೆ ದಾಸವಾಳ ಗಿಡಗಳನ್ನು ನಾನು ಜಾಸ್ತಿ ಬೆಳೆಸಿದ್ದೀನಿ. ಇನ್ನೂ ಒಂದು ಇಲ್ಲಿರೋದು ದಾಸವಾಳ ಗಿಡನೇ. ಎಲ್ಲ ಹೂಗಳನ್ನು ಸ್ವಲ್ಪ ಆಗಿತ್ತು, ಅದನ್ನೆಲ್ಲ ದೇವ್ರಿಗೆ ಇಟ್ಟಿದ್ದೀನಿ. ಇವತ್ತು ಹೂ ತೋರಿಸೋದಕ್ಕೆ ಇಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ, ಸಾರಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ಮತ್ತು ಇದು ಕೂಡ ಅಷ್ಟೇ ವೈಟ್ ದಾಸವಾಳ. ಇದು ಕೂಡ ಅಷ್ಟೇ ಅಷ್ಟೊಂದು ಬೆಳೆಯೋದಿಲ್ಲ ಇಲ್ಲಿ, ಬೆಳೆಯೋದಕ್ಕೆ ಅದಕ್ಕೆ ಪ್ರಾಬ್ಲಮ್ ಆಗಿರಬೇಕು. ಹಾಗಾಗಿ ತುಂಬ ಒಳ್ಳೆಯದು ಬಿಳಿ ದಾಸವಾಳ. ಮುಟ್ಟಿನ ಸಮಸ್ಯೆ ಏನಾದರೂ ಇದ್ದರೆ, ವೈಟ್ ಡಿಸ್ಚಾರ್ಜ್ ಏನಾದರೂ ಆಗ್ತಾಯಿದ್ರೆ ಇದರದ್ದು ಒಂದು ಬೆನಿಫಿಟ್ ಇದೆ ಅಂತ ಕೇಳಿದ್ದೀನಿ. ಸೊ ಇಂಥ ಗಿಡಗಳೆಲ್ಲ ಮನೆ ಹತ್ರ ಇದ್ದರೆ ತುಂಬ ಒಳ್ಳೆಯದು. ಇದು ನೋಡ್ತಾ ಇರ್ಬೋದು, ಇದು ಒಂದು ರೀತಿ ಫ್ರೂಟ್ ಬೆಳೆಯೋಂಥ ಗಿಡ. ಇದನ್ನು ಹಾಕೋದಕ್ಕೆ ಜಾಗ ಇಲ್ಲದೆ ಹಾಗೆ ಬಿಟ್ಟಿದ್ದೀನಿ. ಅದು ಮರ ಆಗಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಅಷ್ಟೊಂದು ಜಾಗ ಇಲ್ಲ ಮನೆ ಹತ್ರ, ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನೋಡಬೇಕು, ಯಾರಿಗಾದರೂ ಕೊಡಬೇಕು ಈ ಗಿಡನ. ಹಾಗೆ ಇದು ನೋಡ್ತಾ ಇರ್ಬೋದು ಮೆಣಸಿನ ಪ್ಲ್ಯಾಂಟ್. ಇದು ಒಂದು ಮೆಡಿಸಿನ್ ವ್ಯಾಲ್ಯೂ ಕೂಡ ಇದೆ ಇದರಲ್ಲಿ. ನಾವು ನಾರ್ಮಲಾಗಿ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಆ ಗಿಡ ಅಲ್ಲ, ಆ ಮೆಣಸು ಅಲ್ಲ, ಸಣ್ಣ ಮೆಣಸು, ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಹಾಗೆ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ವಾಸ್ತು ಪ್ಲ್ಯಾಂಟ್. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಒಂದು ಬೌಲಲ್ಲಿ ನೀರು ಹಾಕಿ ಸಣ್ಣದಾಗಿ ಬೆಳೆಸಿರ್ತೀವಿ. ಬಟ್ ಕೆಲವೊಂದು ಸಲ ಮೇಂಟೆನೆನ್ಸ್ ಸರಿಯಾಗಿ ಮಾಡಲಿಕ್ಕಾಗದೆ ಅದು ಒಣಗೋಗುತ್ತೆ. ನಾನು ಅಂಥ ಟೈಮಲ್ಲಿ ಇದನ್ನು ಹೊರಗಡೆ ಪಾಟಲ್ಲಿ ತಂದು ಹಾಕಿದ್ದೀನಿ, ಮಣ್ಣು ಹಾಕಿ ಅದರಲ್ಲಿ ನೆಟ್ಟಿದ್ದೀನಿ, ಚೆನ್ನಾಗಿ ಬೆಳೆದಿದೆ. ಮತ್ತು ಇದು ಕೂಡ ಅಷ್ಟೇ ಅರೇಕಾ ಪಾಮ್ ಅಂತ ಹೇಳ್ತೇವಲ್ಲ ಅದು. ಇದು ಕೂಡ ಗಾಳಿಯನ್ನು ಪ್ಯೂರಿಫೈ ಮಾಡುತ್ತೆ. ಮತ್ತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಶೋ ಪ್ಲ್ಯಾಂಟ್. ಇದರ ಹೆಸರು ಸರಿಯಾಗಿ ನನಗೆ ಗೊತ್ತಿಲ್ಲ, ಬಟ್ ಒಂದೇ ಒಂದು ಗಿಡ ಇದ್ದರೂ ಇದರಿಂದ ತುಂಬ ಗಿಡ ಮಾಡ್ಬೋದು. ಕಟ್ ಮಾಡಿ ತುಂಬ ಪ್ಲ್ಯಾಂಟನ್ನು ಮಾಡ್ಬೋದು ಇದರ ಕಾಂಡದಿಂದ. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಮತ್ತು ಇಂಡೋರ್ ಪ್ಲ್ಯಾಂಟ್ ಆಗಿಯೂ ಕೂಡ ಇದನ್ನು ಬೆಳೆಸ್ಬೋದು. ಮತ್ತು ಪಕ್ಕದಲ್ಲಿರೋದು ಇದರ ಹೆಸರು ಗೊತ್ತಿಲ್ಲ, ಯಾರಿಗಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಮನೆ ಮುಂದುಗಡೆ ಇರುವಂಥ ಗಾರ್ಡನ್. ಇಲ್ಲಿ ಕೆಲವೊಂದು ಗಿಡ ನೆಟ್ಟಿದ್ದೆ, ಎಲ್ಲ ತಾನಾಗೆ ಒಣಗೋದ್ಮೇಲೆ ಮತ್ತೆ ಇಲ್ಲಿ ಗಿಡನ ಹಾಕಿಲ್ಲ. ಕೆಲವೊಂದು ಗಿಡಗಳು ಮಾತ್ರ ಉಳ್ಕೊಂಡಿದೆ. ಮತ್ತು ಇದು ನೋಡ್ಬೋದು ಮನಿ ಪ್ಲ್ಯಾಂಟ್. ಒಂದು ಪಾಟಲ್ಲಿ ಹಾಕಿರೋದು ತಾನಾಗೆ ಬೆಳ್ಕೊಂಡಿದೆ, ಬಟ್ ಪಾಟ್ ತೆಗೆದ್ಬಿಟ್ಟಿದ್ದೀನಿ, ಪಾಟ್ ಕಟ್ಟಾಗಿತ್ತು. ಎಷ್ಟು ಖುಷಿಯಾಗಿ ಚೆನ್ನಾಗಿ ಬೆಳೆದಿದೆ ಅಂತ ನೋಡ್ಬೋದು. ಇದಕ್ಕೂ ಕೂಡ ದಿಕ್ಕು ಬೇಕಾಗುತ್ತೆ. ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮನೆಗೆ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಈ ರೀತಿ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿ ತಂದು ಬೆಳೆಸ್ಕೊಳ್ಳಿ, ತುಂಬ ಒಳ್ಳೆಯದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.